ಸರ್ ಹೇಗಿದೆ ರೆಸ್ಪಾನ್ಸ್ ಅಂತ ಇವತ್ತು ತುಂಬ ಚೆನ್ನಾಗಿದೆ ಸರ್. ನೆನ್ನೆ ಹಾಗೆ ಇದೆ. ನೆನ್ನೆ ಏನು ಕ್ರೌಡ್ ಇತ್ತು ಅದೇ ಥರ ಇವತ್ತು ಕ್ರೌಡ್ ಇದೆ. ನಿನ್ನೆ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು ಈ ಚಿತ್ರಮಂದಿರದಲ್ಲಿ. ಇನ್ನೂ ಅವ್ರದ್ದು ಭಾನುವಾರನೂ ಎಲ್ಲ ವಿಶೇಷ ಕಾರ್ಯಕ್ರಮಗಳಿತ್ತು. ನೆನ್ನೆಂತೂ ಅನ್ನದಾನ ಎಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಆದರೂ ಈ ಭಾಗದಲ್ಲಿ ಹೆಚ್ಚಿನ ರೀತಿ ಕಮಲಾನಗರದಲ್ಲಿ ಅಭಿಮಾನಿಗಳಿರೋದ್ರಿಂದ ಅವರು ಏನು ಅಭಿಮಾನತೆ ಇದೆ ಅದನ್ನು ತೋರಿಸಿದ್ರು ಇಲ್ಲಿ ಕಮಲಾನಗರದಲ್ಲಿ ಅಭಿಮಾನಿಗಳು ದರ್ಶನ್ಗೆ. ನಿಜವಾಗ್ಲೂ ಇಷ್ಟೊಂದು ಕೆಚ್ಚದೆ ಅಭಿಮಾನಿಗಳು ಇಲ್ಲಿ ಇದ್ದಾರೆ ಅನ್ನೋದನ್ನು ಇಲ್ಲಿ ಜನ ನೋಡಿ ನೆನ್ನೆ ತುಂಬ ಸಂತೋಷಪಟ್ಟರು. ಈ ವ್ಯಾಪ್ತಿಯಲ್ಲಿರೋಂಥವ್ರು ಏನು ನಮ್ಮ ಕಮಲಾನಗರದಲ್ಲಿರೋಂಥ ಜನ ನೋಡಿ ನಮ್ಮ ಏರಿಯಾದಲ್ಲಿ ಹುಡುಗರು ಈ ಥರ ಇದ್ದಾರೆ ಅನ್ನೋದೊಂದು ಸಂಭ್ರಮ. ಯಾಕೆಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅವರು ಅನ್ನದಾನ ಸಿಹಿ ಹಂಚ್ಕೊಂಡು ಹೂವಿನ ಅಂಕರ ಪಟಾಕಿ ಇವೆಲ್ಲ ಹೊಡ್ಕೊಂಡು ನಿಜವಾಗ್ಲೂ ಅವರ ಸಂಭ್ರಮ ಮುಗಿಲು ಮುಟ್ಟಿತ್ತು ಬಿಡಿ. ನೆನ್ನೆ ದಿನ ಅಂತೂ ಭಾರಿ ಚೆನ್ನಾಗಿತ್ತು. ಇನ್ನು ಇವತ್ತೆಲ್ಲ ಅವರೆಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತಿನ ಜನ ತುಂಬ ಕಲೆಕ್ಷನ್ ಅಂತೂ ಸೂಪರ್ ಡೂಪರ್ ಇದೆ. ನೋಡಿ ನೀವೇ ನಮ್ಮ ಚಿತ್ರಮಂದಿರದಲ್ಲಿ ಸುತ್ತ ಎಲ್ಲ ಬೈಂಡಿಂಗ್ಸ್ ಕಟ್ಟಿದ್ರೆ ಜನ ಅಂತೂ ನೋಡಿ ಹೆಣ್ಮಕ್ಳೆಲ್ಲ ಫ್ಯಾಮ್ಲಿ ಬರ್ತಾಯಿದ್ದಾರೆ ಇವತ್ತಿಂದ ಎಲ್ಲ ಫ್ಯಾಮ್ಲಿ. ಇನ್ನು ಸೋಮವಾರದಿಂದ ಫ್ಯಾಮಿಲಿ ಸಬ್ಜೆಕ್ಟು ಭಾರಿ ಚೆನ್ನಾಗಿರೋದ್ರಿಂದ ಇನ್ನು ನಾಳೆ ಸೋಮವಾರದಿಂದ ಅಂತೂ ಹೆಚ್ಚು ಕಲೆಕ್ಷನ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗುತ್ತೆ. ಬರ್ಬೋದು ಎಲ್ಲ ಗ್ರಾಹಕರು ನೋಡಿ. ಈಗ ಸುಮಾರು ಈಗ ಅವ್ರಿಗೆ ದರ್ಶನ್ ಅವ್ರಿಗೆ 56 ವರ್ಷ ಆದ್ರೂ ಇವತ್ತು 56 ವರ್ಷದ ಯುವಕದ 56ನೇ ಪಿಕ್ಚರು. ಈಗ 40 ಎಷ್ಟು ವರ್ಷ ಅವರಿಗೆ? ಇವಾಗ 40 ವರ್ಷನ 46 ವರ್ಷ ಏನೋ ಇರ್ಬೋದು. ಅವರು ಇವಾಗ 46 ವರ್ಷದ ಥರ ಈ ಸಿನಿಮಾದಲ್ಲಿ ಏನು ಕಾಣ್ತಾ ಇಲ್ಲ. ಅವರು ಅಷ್ಟು ಯುವಕನಾಗಿ ಕಾಣ್ತಾ ಇದ್ದಾರೆ. ಭಾರಿ ಚೆನ್ನಾಗಿದೆ ಸಿನಿಮಾ, ನೋಡ್ಬೋದು. ಪ್ರತಿಯೊಬ್ಬರು ಬಂದು ನೋಡಿ ಸಂತೋಷ ಬೆಳಿ. ತುಂಬ ಚೆನ್ನಾಗಿದೆ. ಅಂದರೆ ರಿಲೀಸ್ ಆಯಿತು ಮೊನ್ನೆಯಿಂದ ನಾವು ನೋಡ್ತಿದ್ವಿ ಸೆಲೆಬ್ರೇಷನ್ ಎಲ್ಲ ಕಡೆನೂ ಬಿರಿಯಾನಿ ಹಂಚೋದಾಗಿರ್ಬೋದು. ಹೌದೌದು, ಬಿರಿಯಾನಿ ಪ್ರತಿಯೊಂದು ಕಡೆನೂ ಬಿರಿಯಾನಿ ಹಂಚ್ತಾ ಇದ್ದಾರಂತೆ. ಈಗ ನಾವು ನಿಮ್ಮ ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಸುಮಾರು ಮರಿಗಳು ಹೊಡೆದು ಥಿಯೇಟ್ರ್ಗಳ ಹತ್ರ ಅವರು ಸಂಭ್ರಮ ಮುಗಿಲು ಮುಟ್ಟಿದೆ ಅಭಿಮಾನಿಗಳದು. ಇನ್ನೂ ಹೆಚ್ಚಿನ ರೀತಿ ಈಗ ನೋಡಿ ನಮ್ಮ ಚಿತ್ರಮಂದಿರದಲ್ಲಿ ಸುಮಾರು ಗಜ ಚಿತ್ರ ಇವ್ರದ್ದು ಯಾವುದೇ ಚಿತ್ರವನ್ನು ನಮ್ಮ ಥಿಯೇಟ್ರ್ನಲ್ಲಿ ಬಿಟ್ಟಿಲ್ಲ. ಪ್ರತಿಯೊಂದು ಸಿನಿಮಾನೂ ನಾವು ಹಾಕಿದ್ದೀವಿ. ಮುಂದೆ ಕೂಡ ಹಾಕ್ತಾರೆ ನಮ್ಮ ಮಾಲೀಕರು. ಎಲ್ಲ ಚೆನ್ನಾಗಿದೆ. ಬರ್ಬೋದು, ಎಲ್ಲ ಗ್ರಾಹಕರು ಬಂದು ನೋಡ್ಬೋದು, ಯಾವುದೇ ತೊಂದರೆ ಇಲ್ಲ. ದಯವಿಟ್ಟು ಎಲ್ಲ ಆನ್ಲೈನ್ ಬುಕ್ಕಿಂಗ್ ಇದೆ, ಮಾಡ್ಕೊಂಡು ಬಂದರೆ ಒಳ್ಳೆಯದು. ಯಾವ ಶೋ ಇಂದ ಸ್ಟಾರ್ಟ್ ಅಂದರೆ ನಮ್ಮದು ಮಿಡ್ ನೈಟ್ ಅಂದಿಲ್ಲ, ನಮ್ಮದು ಬೆಳಗಿನ ಜಾವ 6 ಗಂಟೆಗೆ ಸ್ಟಾರ್ಟ್ ಆಗಿದೆ. ನಮ್ಮದು 6 ಗಂಟೆ. ಅಯ್ಯೋ ಸಿಕ್ಕಾಬಟ್ಟೆ ಕ್ರೌಡು. ಈ ಭಾಗದ ಅಭಿಮಾನಿಗಳಂತೂ ಸುಮಾರು ಒಂದು ವಾರದಿಂದ ಅವರ ಇಲ್ಲಿ ಕಾರ್ಯಕ್ರಮಗಳು ಒಂದು ವಾರದಿಂದ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನಿನ್ನೆಗೆ ಅವ್ರ ಕಾರ್ಯಕ್ರಮ ಮುಗಿತು, ಮತ್ತೆ ನಾಳೆ ಇಟ್ಕೊಂಡಿದ್ದಾರೆ. ಈ ಭಾಗ ದರ್ಶನ್ ಅಭಿಮಾನಿಗಳ ತೂಗುದೀಪ ಅಭಿಮಾನಿಗಳ ಸಂಘ ಅಂತ ಮಾಡ್ಕೊಂಡಿದ್ದಾರೆ ಕಮಲಾನಗರದಲ್ಲಿ. ಆದರೆ ಇಲ್ಲಿ ಕೆಚ್ಚದೆ ಹುಡುಗರು ಭಾರಿ ತುಂಬಾ ಬ್ಯೂಟಿಫುಲ್ಲಾಗಿ ಮಾಡಿದರು ಬಿಡಿ. ಎಲ್ಲ ಜನ ಮೆಚ್ಚಿಕೊಳ್ಳುವಂಥ ಕೆಲಸಗಳನ್ನು ಇಲ್ಲಿ ಮಾಡಿದರು. ಅದರಿಂದ ಯಾವುದೇ ತೊಂದರೆ ಇಲ್ಲ. ಪ್ರತಿಯೊಬ್ಬರು ಗ್ರಾಹಕರು ಬರ್ಬೋದು. ಒಂದು ವಾರದ ಹಿಂದೆನೇ ಬಂದಿದ್ವಿ, ಮಾತಾಡ್ಸೋದ್ವಿ, ಮ್ಯಾನೇಜರ್ನ ಕೂಡ ಮಾತಾಡ್ಸಿದ್ವಿ. ಹೌದು, ಯಾವ ಇರೋದು ಕೂಡ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಒಂದು ವಾರದ ಮುಂಚೆ ಕಟ್ಔಟ್ ನಾವು ನಿಲ್ಸಿರ್ಲಿಲ್ಲ. ಹೌದು, ಇದೇ ಹಿಸ್ಟ್ರಿ ಅಂತ ಹೇಳ್ತಿದ್ರು. ಹೌದು, ನಮ್ಮ ಚಿತ್ರಮಂದಿರಲ್ಲೇ ದರ್ಶನ್ ಅವ್ರದ್ದು 1 ವಾರಕ್ಕೆ ಮುಂಚೆ ಈ ಭಾಗದ ಅಭಿಮಾನಿಗಳು, ಕಮಲಾನಗರದ ಅಭಿಮಾನಿಗಳು ಅವ್ರ ಅಭಿಮಾನವನ್ನು ಇಲ್ಲಿ ತೋರಿಸ್ಬಿಟ್ರಿ. ಈ ಕಮಲಾನಗರ ಚಿತ್ರಮಂದಿರನೇ ಅವ್ರದ್ದು. ನಿನ್ನೆ ಕೂಡ ಅವರೇ ಕಂಟ್ರೋಲ್ ಎಲ್ಲ ಮಾಡಿಕೊಂಡು ಇದು ನಮ್ಮ ಚಿತ್ರಮಂದಿರ, ನಮ್ಮ ಏರಿಯಾ, ಕೆಟ್ಟ ಹೆಸರು ಬಂದರೆ ನಮಗೆ ಬರುತ್ತೆ ಅಂತೇಳಿ ಯಾವುದೇ ಒಂದು ಚುಕ್ಕಿ ಬರದಂತೆ ನನ್ನೆಲ್ಲ ಅವರು ತುಂಬ ಚೆನ್ನಾಗಿ ನಡ್ಕೊಂಡಿದ್ದಾರೆ. ಅಂದರೆ ಸಲರ್ ಹಿಂದಿನ ಸಿನಿಮಾ ಸಲರ್ ಇದ್ದಿದ್ದು ಅವಾಗ ಹೇಳ್ತಾ ಇದ್ರು, ಸಲರ್ ಕಾಟೇರ್ ರಿಲೀಸ್ ಆದಮೇಲೆ ಒಂದು ಶೋ ಇಟ್ಕೋತೀವಿ, ಕಾಟೇರನ್ನೇ 4 ಶೋ ಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಇವಾಗ ಕಾಟೇರ ಸಲರ್ ಇಟ್ಕೊಂಡಿದ್ರೆ ಏನಂತ? ಇಲ್ಲ, ಎಲ್ಲ ಶೋನು ಕಾಟೇರನ್ನೇ ಶೆಲ್ಲರ್ ತೆಗೆದುಬಿಟ್ವಿ ನಮ್ಮ ಚಿತ್ರಮಂದಿರದಲ್ಲಿ. ಅದು ದಿನ ಕುಂಠಿತವಾಗಿ ಬಂತು ಕಲೆಕ್ಷನ್ನು. ಆದ್ದರಿಂದ ಸಿನಿಮಾ ತೆಗೆದು ನಾವು ಈ ಸಿನಿಮಾನೇ 6 ಶೋ ಕಂಟಿನ್ಯೂ ಮಾಡಿದ್ವಿ ಫಸ್ಟ್ ಡೇ. ಈಗ ಕಂಪಲ್ಸರಿ 5 ಶೋ ಹೋಗ್ತಾ ಇದೆ ಕಂಟಿನ್ಯೂ. ಎಲ್ಲ ಥಿಯೇಟ್ರಲ್ಲಿ ಕೂಡ ಹೇಳ್ತಿದ್ವಿ ಸಲರ್ದು ಸ್ವಲ್ಪ ಕಡಿಮೆ ಆಗಿದೆ, ಕಾಟೇರದ ಹವಾ ಜಾಸ್ತಿ ಆಗಿದೆ. ಹೌದು, ನಿನ್ನೆಯಿಂದ ಎಲ್ಲ ಕಾಟೇರಿಯಾನೇ. ಇಡೀ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಾಟೇರಿಯ ಚಿತ್ರನೇ ನೋಡ್ತಾ ಇದ್ದಾರೆ ಜನ. ಎಲ್ಲ ಚಿತ್ರಮಂದಿರಲ್ಲೂ ಎಲ್ಲ ಕ್ರೌಡ್ ಇದೆ. ಆಡಿಯನ್ಸ್ ನೋಡ್ಕೊಂಡು ಬಂದವರೆಲ್ಲ ಅಳ್ತಾ ಇದ್ದಾರೆ. ಇಂಥ ಸಿನಿಮಾ ಇದು ಈ ಸಬ್ಜೆಕ್ಟ್ ಆ ಥರ ಇದೆ. ಜನ ಕಣ್ಣೀರು ಹಾಕುವಂಥ ಸಬ್ಜೆಕ್ಟ್ ಇಟ್ಟಿದ್ದಾರೆ ಡೈರೆಕ್ಟ್ರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನಿಮ್ಮ ವಾಹಿನಿ ಮುಖ್ಯಾಂತರ ಕೇಳ್ತೀನಿ, ನಮ್ಮ ಈ ಡೈರೆಕ್ಟ್ರ್ ಏನಿದ್ದಾರೆ ಇವ್ರಿಗೊಂದು ಚಾನ್ಸ್ ಕೊಡಬೇಕು. ಯಾರಿಗೆ? ನಮ್ಮ ಟೈಗರ್ ಪ್ರಭಾಕರ್ ಅವ್ರ ಮಗನಿಗೆ, ವಿನೋದ್ ರಾಜ್ ಅವರಿಗೆ ಒಂದು ಕತೆ ಮಾಡಿ ಅವರೇ ಒಂದು ಡೈರೆಕ್ಷನ್ ಮಾಡಬೇಕಂತ ನಿಮ್ಮ ಚಾನಲ್ ಮುಖಾಂತರ ನಮ್ಮದೊಂದು ಕೋರಿಕೆ. ಅಂದರೆ ನಾವೆಲ್ಲರೂ ನೋಡ್ತಾ ಬಂದು ಎಲ್ಲ ಥಿಯೇಟ್ರಿಗೆ ಹೋಗಿ ಮಾತಾಡ್ಸ್ತಾ ಬಂದ್ವಿ. ಫ್ಯಾಮಿಲಿ ಆಗಿರ್ಬೋದು, ಪ್ರತಿಯೊಬ್ಬರು ಹುಡುಗರಾಗಿರ್ಬೋದು, ಪ್ರತಿಯೊಬ್ಬರು ಎಲ್ಲರೂ ಕೂಡ ಅಳ್ತಾನೆ ಬರ್ತಾರೆ ದರ್ಶನ್ ಅವ್ರ ಸಿನಿಮಾ ನೋಡಿ. ಈ ಸಿನಿಮಾ ಕ್ಲೈಮ್ಯಾಕ್ಸ್ ಹಂಗಿದೆ. ಸ್ಟಾರ್ಟಿಂಗಿಂದ ಇಂಟ್ರೋಲ್ ಆದಮೇಲೆ ಕ್ಲೈಮ್ಯಾಕ್ಸ್ ಅಂತೂ ಆ ಥರ ಇದೆ. ಪ್ರತಿಯೊಬ್ಬರು ಅಳ್ಳೇಬೇಕು. ಕಣ್ಣಲ್ಲಿ ನೀರಾಕೋಗುವಂಥ ಸೀನ್ ಇರೋದ್ರಿಂದ
ತುಂಬಾ ಎಲ್ಲ ದುಃಖಿತರಾಗಿರ್ತಾರೆ. ಎಂಡಿಂಗ್ನಲ್ಲಿ ನೋಡ್ಲಿಕ್ಕಾಗಲ್ಲ. ಅವರು ಒಳಗೆ ಬಂದಾಗ ಸಿನಿಮಾ ಥಿಯೇಟ್ರಿಗೆ ಹೇಗಿರ್ತಾರೆ, ಹೊರಗೆ ಬಂದಾಗ ಅವ್ರ ಮುಖ ಆ ಥರ ಇರಲ್ಲ. ಆ ಥರ ಫೀಲಿಂಗ್ಸ್ ಇದೆ ಸಿನಿಮಾದಲ್ಲಿ. ನೋಡಿಲ್ಲ ದರ್ಶನ್ ಸರ್ ಇಂಥದ್ದೊಂದು ಕ್ಯಾರೆಕ್ಟರ್ ನಾವು ಯಾವತ್ತೂ ನೋಡಕ್ ಸಾಧ್ಯನೂ ಇರಲಿಲ್ಲ, ಹಿಂದೆ ನೋಡೂ ಇರಲಿಲ್ಲ. ಹೌದು. ಬಟ್ ಮುಂದೆ ನೋಡ್ತೀವಿಲ್ಲೋ ಗೊತ್ತಿಲ್ಲ, ಇದ್ರಲ್ಲೂ ಮಾತ್ರ ಇದರಲ್ಲಂತೂ ಭಾರಿ ಈಗ ಏನು ನಮ್ಮ ಡೈರೆಕ್ಟ್ರು ಏನು ತಗೋಬೇಕು ಅವ್ರ ಹತ್ರ ಕೆಲಸ ತಗೊಂಡಿದ್ದಾರೆ. ಪ್ರತಿಯೊಬ್ಬರು ಆಕ್ಟರ್ ಹತ್ರನೂ ಏನು ಕೆಲಸ ತಗೋಬೇಕಾಯ್ತು ತಗೊಂಡು ಸಿನಿಮಾ ಸಕ್ಸಸ್ ಮಾಡಿದ್ದಾರೆ. ಅಂದ್ರೆ ಇವತ್ತು ಕಲೆಕ್ಷನ್ ಯಾವ ರೀತಿ ಇದೆ ಸರ್? ಸೂಪರ್ ಡೂಪರ್. ಎಲ್ಲ ಚಿತ್ರ ಇವತ್ತು ನಮ್ದು 5 ಶೋ ಎಲ್ಲ ಚಿತ್ರ ಸ್ವಲ್ಪ ಮಾರ್ನಿಂಗ್ ಶೋ ಒಂದು ಸ್ವಲ್ಪ ಕಮ್ಮಿ ಆಯ್ತು ಅಷ್ಟೇ. ಎಷ್ಟಿದ್ರೆ ಸರ್, ಎಷ್ಟು ಪರ್ಸೆಂಟ್ ಇತ್ತು ಮಾರ್ನಿಂಗ್ ಶೋ ಅಲ್ಲಿ? ಮಾರ್ನಿಂಗ್ ಶೋನಲ್ಲಿ ಒಂದು 70% 80% ಇತ್ತು. ಸ್ವಲ್ಪ ಎಲ್ಲ ಇಲ್ಲಿ ಸ್ವಲ್ಪ ಜನ ಕೆಲಸ ಕಾರ್ಯಕ್ಕೆ ಹೋಗೋರು ರಜೆ ಇರಲಿಲ್ಲ. ಇನ್ನು ಇವತ್ತು 4 ಗಂಟೆ ಮೇಲೆ ಎಲ್ಲ ಶೋನು ಕ್ರೌಡ್ ಆಗುತ್ತೆ. 4 ಶೋನು ಕ್ರೌಡ್ ಆಗುತ್ತೆ. ಈಗ ನಡೀತಿರೋ ಶೋ ಅಲ್ಲಿ ಹೇಗಿದೆ ಸರ್ ರೆಸ್ಪಾನ್ಸ್? ಚೆನ್ನಾಗಿದೆ. ನೋಡಿ, ನೀವೇ ನೋಡಿ, ಇನ್ನೊಂದು 5 ನಿಮಿಷ ಸಿನಿಮಾ ಬಿಡುತ್ತೆ ನೋಡಿ. ರೆಸ್ಪಾನ್ಸ್ ಜನಗಳ ಹತ್ರ ಕೇಳಿ ನೋಡಿ. ಎಷ್ಟು ಪರ್ಸೆಂಟ್ ಇದ್ದಾರೆ ಇವಾಗ ಥಿಯೇಟ್ರಲ್ಲಿ ಸಿನಿಮಾ ನೋಡ್ತಿರೋರು? ಈಗ 95% ಮೇಲಿದ್ದಾರೆ. 95% ಮೇಲಿದ್ದಾರೆ ಇವಾಗ. ಎಲ್ಲ ಥಿಯೇಟ್ರಲ್ಲಿ ಮಾತಾಡ್ತು ಬಂದ್ರೆ ಅದ್ಭುತ ಕಲೆಕ್ಷನ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ ಸರ್. ಸೂಪರ್ ಡೂಪರ್ ಕಲೆಕ್ಷನ್ ವಿಚಾರದಲ್ಲಿ ಎಲ್ಲ ತುಂಬಾ ಖುಷಿಯಾಗಿರೋ ಹೌದು. ಎಷ್ಟು ಕಲೆಕ್ಷನ್ ಆಗಿರ್ಬೋದು ಸರ್ ಒಂದು ಅಂದಾಜು? ನಮ್ಮದು ನಿನ್ನೆ ಇವತ್ತೆಲ್ಲ ಅನ್ಕೊಂಡು ಒಂದು 7 ಚಿಲ್ಲರೆ ಆಗಿದೆ, 7 ಲಕ್ಷ ಚಿಲ್ಲರೆ ಆಗಿದೆ ನಮ್ಮ ಚಿತ್ರಮಂದಿರದಲ್ಲಿ. ಸದ್ಯಕ್ಕೆ ಇಲ್ಲಿವರೆಗೂ ಆಗಿರೋದು. ಇನ್ನು ಇದೆಯಲ್ಲ, ಇವತ್ತೆಲ್ಲ ಇನ್ನೊಂದು 3-4 ಶೋ ಇದೆ, ಕಂಟಿನ್ಯೂ ಆಗುತ್ತೆ. ಅದೇ ರಿಲೀಸ್ ಮುಂಚೆನೆ ಒಂದು ದಾಖಲೆ ಬರೆದಿದೆ. ಹೌದು. ದಿಲ್ಲಿ ಮುಂಚೆನೆ ಸುಮಾರು 2.5 ಕೋಟಿ ಕಲೆಕ್ಷನ್ ಆಗಿದೆ. 2.5 ಕೋಟಿ ಅಷ್ಟು ಹೆಚ್ಚು ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ರು. ಆನ್ಲೈನ್ ಟಿಕೆಟ್ ಬುಕಿಂಗ್ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಆಗಿದೆ ಅಂತೇಳಿ ನಾವು ನಿಮ್ಮ ವಾಹಿನಿಗಳಲ್ಲಿ ನೋಡಿದ್ವಿ. ಇಲ್ಲಿ ಅದು ಸತ್ಯ, ಕಲೆಕ್ಷನ್ ಆಗಿರೋ ಸತ್ಯ ನಡೀತಾ ಇದೆ. ಇವಾಗ ಒಂದು ಆಲ್ರೆಡಿ ಒಂದು 20 ದಾಟಿದೆ ಕಲೆಕ್ಷನ್ ವೈಸ್ ಅಲ್ಲಿ ಎಲ್ಲ. ಎಲ್ಲ ಸೆಂಟ್ರಲ್ ಹೈಫೈ ಕಲೆಕ್ಷನ್. ಸೂಪರ್ ಡೂಪರ್. 100%. ಮುಂದಿನ ದಿನಗಳಲ್ಲಿ ಒಂದು 100 ಕೋಟಿ ದಾಟುವಂತ ಸಾಧ್ಯತೆ ಇದೆ. ಈ ಚಿತ್ರವನ್ನು ನೋಡ್ತಾ ಇರೋ ದಿನ ನಿನ್ನೆ ಇವತ್ತಿಗೂ ನೋಡ್ತಾ ಇದ್ರೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ, 100 ಕೋಟಿ ಯಶಸ್ವಿಯಾಗಿ ದಾಟುತ್ತೆ ಅನ್ನೋದು ಎಲ್ಲರಿಗೂ ಅನಿಸ್ತಾ ಇದೆ. ನಮಗೂ ಅನಿಸಿದೆ. 100 ಕೋಟಿ ದಾಟೋ ಅಷ್ಟು ಮುಂದೆ ನುಗ್ತಾ ಇದೆ ಚಿತ್ರ. ನೋಡೋಣ. ನಿಮಗೂ ಒಂದು ಖುಷಿ, ಎಲ್ಲರೂ ಜನರು ಥಿಯೇಟ್ರಿಗೆ ಬಂದಾಗ. ಹೌದು. ನಮಗೆ ಫುಲ್ ಆದಾಗ ಅಂದರೆ ಕಾರ್ಮಿಕರಿಗೆ ಅದೇ ತಾನೇ ಬೇಕಾಗಿರೋದು. ಫುಲ್ ಆದರೆ ಈಗ ನಾವು ಎಷ್ಟೋ ಚಿತ್ರ ಮುಂದೆ ಕಲೆಕ್ಷನ್ ಬೇರೆ ಬೇರೆ ಚಿತ್ರಗಳು ಹಾಕಿ ಕಲೆಕ್ಷನ್ ಇಲ್ಲದೆ ಕಾಯ್ಕೊಂಡು ಕೂತಿರ್ತೀವಿ. 10 ಜನ 15 ಜನ 20 ಜನ ನೋಡಿದ್ರಲ್ಲ. ಆದರೆ ಈ ಥರ ಹಬ್ಬದ ಸಂಭ್ರಮ ಇದ್ದಾಗ ನಮಗೆ ಟೈಮ್ ಹೋಗೋದು ಗೊತ್ತಾಗಲ್ಲ, ಟೈಮ್ ಬಂದಿದ್ದೇ ಗೊತ್ತಾಗಲ್ಲ. ನಮ್ಗೆ ಏನಾಗಿದೆ, ನಿನ್ನೆಯಿಂದ ಬೆಳಗ್ಗೆ ಯಾವಾಗಾಯಿತು ಸಂಜೆ ಯಾವಾಗಾಯಿತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾವು ಆ ರೀತಿ ಮಾಡ್ತಾಯಿದ್ದೀವಿ. ಜನ ಆ ರೀತಿ ಇದ್ದಾರೆ. ಒಂದು 2 ತಿಂಗಳ ಹಿಂದೆ ಬಂದಿದ್ದೆ ನಾನು ನಿಮ್ಮ ಭೇಟಿಯಾದ, ಅವಾಗ ಹೇಳ್ತಾ ಇದ್ರಿ ಜನರೇ ಬರ್ತಾ ಇಲ್ಲ, ನಮಗೆ ಕೆಲಸ ಇಲ್ಲ ಆ ಥರ. ಸತ್ಯ ನಾವು ಹೇಳಿ ಸತ್ಯ. ಇವಾಗ ನೋಡಿ, ಈ ಚಿತ್ರ ಎಲ್ಲರನ್ನ ಮನೇಲಿ ಕೂತಿದ್ದವ್ರನ್ನೆಲ್ಲ ಬರೋಂಗೆ ಮಾಡಿದೆ ಈ ಸಿನಿಮಾ. ಏನು ಮನೇಲಿ ಕೂತಿದ್ರು ಜನ, ಅಯ್ಯೋ ಯಾವ ಸಿನಿಮಾ ನೋಡೋ ಅಂತ. ಈಗ ನಿನ್ನೆ ಒಂದು ನಿಮ್ಮ ಚಾನಲ್ಗಳೆಲ್ಲ ನೋಡಿ ಈಗ ಜನ ಎಲ್ಲ ರಿಪೀಟ್ ಮನೇಲಿದ್ದವರೆಲ್ಲ ಚಿತ್ರಮಂದಿರಕ್ಕೆ ವಾಪಸ್ ಬರ್ತಾ ಇದ್ದಾರೆ. ಹಿಂಗೆ ಹೆಚ್ಚಿನ ರೀತಿಯನ್ನು ಬರಲಿ, ನಮ್ಮ ಚಿತ್ರಮಂದಿರಗಳು ಮುನ್ನಡೀಲಿ, ನಮ್ಮದು ಜೀವನ ನಡೀತಾ ಇರುತ್ತೆ. ಹೌದು. ಈಗ ಇಂಥ ಸಿನಿಮಾ ಬಂದರೆ ತಾನೇ ನಮಗೂ ಕೈ ತುಂಬ ಕೆಲಸ ಇರುತ್ತಲ್ಲ. ಅದರಿಂದ ಅಂದರೆ ಎಲ್ಲರೂ ಸೂಪರ್ ಸ್ಟಾರ್, ಅಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಇರುವಂಥ ಸೂಪರ್ ಸ್ಟಾರ್ಗಳು ಸಿನಿಮಾ ಬರ್ತಾರೆ ಅಂದರೆ ತಿಂಗಳಿಗೆ ಒಂದು 3 ತಿಂಗಳಿಗೆ ಒಂದಾದ್ರು ಬರ್ತಾ ಇರಬೇಕು. ಈಗ ಹೆಚ್ಚಿಂತ ಏನು ನಟರಿದ್ದಾರೆ, ಇಂಥ ನಟರದೆಲ್ಲ ಒಂದು ವರ್ಷಕ್ಕೆ ಒಂದು 3 ಸಿನಿಮಾ ಆದರೂ ಕೊಟ್ಟರೆ ಅಭಿಮಾನಿಗಳು ಸಂತೋಷ ಪಡಿಸ್ತಕ್ಕಂತೆ ಜನನೂ ನೋಡಿ ಖುಷಿ ಪಡ್ತಾರೆ. ಇನ್ನು ಇಂಥ ಚಿತ್ರಗಳು, ಇನ್ನು ನಮ್ಮ ಡೈರೆಕ್ಟ್ರು ಏನಿದ್ದಾರೆ ಇನ್ನೂ ಹೆಚ್ಚೆಚ್ಚು ಈ ಥರ ಚಿತ್ರಗಳನ್ನ ಸುಮಾರು ದೊಡ್ಡ ಹೀರೋಗಳು ಸಹ ಇಂಥವ್ರನ್ನ ಇಟ್ಕೊಂಡು, ಸುದೀಪ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಯಶ್ ಅವ್ರು ಆಗಿರ್ಬೋದು, ಏನು ಈಗ ಮುಂಚೂಣಿಯಲ್ಲಿದ್ದಾರೆ, ಇವ್ರನ್ನೆಲ್ಲ ಒಬ್ಬೊಬ್ಬ ಹೀರೋನು ಒಂದು 3 ಸಿನಿಮಾ ಮಾಡಿದರೆ ಚಿತ್ರಮಂದಿರಗಳು ಉಳ್ಕೊತವೆ. ಇಲ್ಲಾಂದರೆ ಹೆಚ್ಚಿನ ರೀತಿ ಚಿತ್ರಮಂದಿರಗಳು ಹಿಂಗೆ ಆಗಿಬಿಟ್ರೆ ವರ್ಷಕ್ಕೊಂದು ಇಂಥ ಹೀರೋಗಳದೆಲ್ಲ ವರ್ಷಕ್ಕೊಂದು ಅಂತ ಅಂದ್ಬಿಟ್ರೆ ಚಿತ್ರಮಂದಿರಗಳು ಹೆಚ್ಚಿನ ರೀತಿ ಬಾಕ್ಲಾಕ್ಬೇಕಾಯ್ತು. ಈಗ ಆಲ್ರೆಡಿ ಎಷ್ಟೋ ಬಾಕ್ಲಾಕ್ಬಿಟ್ಟಿದ್ದಾರೆ. ನಮ್ಮಂಥ ಕಾರ್ಮಿಕರು ಬೀದಿಗೆ ಬಂದುಬಿಟ್ಟಿದ್ದಾರೆ. ಇದು ಮುಂಚೂಣಿನಲ್ಲಿ ಈಗ ಇವೆಲ್ಲ ಮುಂದಕ್ಕೆ ಆಗಬಾರ್ದು. ಇಂಥವರೆಲ್ಲ ನಾಯಕರು ಯೋಚನೆ ಮಾಡಿ ಹೀರೋಗಳು ವರ್ಷಕ್ಕೊಂದು 3 ಸಿನಿಮಾ ಕೊಟ್ಟರೆ ಚಿತ್ರಮಂದಿರಗಳು ಉಳ್ಕೊತವೆ, ಕಾರ್ಮಿಕರು ಉಳ್ಕೊತೀವಿ. ಏನು ನಮ್ಮ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ಅವರು ಇಂಥವರೆಲ್ಲ ಏನೋ ಚಿತ್ರಗಳು ನಡೆದಾಗ ಏನೋ ಒಂದು ಫಂಕ್ಷನ್ ಮಾಡ್ತಾರೆ, ಏನೋ ಒಂದು ಶೀಲ್ಡ್ ಕೊಟ್ಬಿಡ್ತಾರೆ, ಥಿಯೇಟ್ರ್ ಏನು ಮಾಡ್ತಾರೆ. ಕಾರ್ಮಿಕರಿಗೆ ಏನೋ ನಿಮ್ಮ ಕೈಲ ಸಹಾಯ ಮಾಡಿದರೆ ಒಂದು ಚೆನ್ನಾಗಿರೋದು. ಈಗ ನೋಡಿ, ನಮ್ಮ ಎಸ್ ನಾರಾಯಣ್ ಸರ್ ಅವರು ಚೆಲುವಿನ ಚಿತ್ತಾರ ಒಂದು ಸಿನಿಮಾ ಮಾಡಿದೆ, ನಮ್ಮ ಥಿಯೇಟ್ರನ್ನ 100 ಡೇಸ್ ಆಯಿತು. ನಾವು ಈ 35 ವರ್ಷಕ್ಕೆ ಯಾರೋ ನಮ್ಮ ಚಿತ್ರಮಂದಿರಕ್ಕೆ ಬಂದು ತಗೊಳ್ರಪ್ಪ, ನೀವು ನಮ್ಮ ಚಿತ್ರ ನಿಮ್ಮ ಮಂದಿರದ ಓಡಿದೆ, ಎಷ್ಟು ಸಂತೋಷ ಆಗಿದೆ ಅಂತೇಳಿ ಯಾರೂ ಏನು ಕೊಡಲಿಲ್ಲ. ಅವರು ಬಂದು ನಮ್ಮ ಚಿತ್ರಮಂದಿರಕ್ಕೆ ಮತ್ತೆ ಎಲ್ಲೆಲ್ಲಿ 100 ಡೇಸ್ ಆಯಿತು ಸಿನಿಮಾ, 50 ಡೇಸ್ ಆಯಿತು ಚೆಲುವಿನ ಚಿತ್ತಾರ,
ಅವರು ಆ ಖುಷಿಗೆ ಬಂದು ಕಾರ್ಮಿಕರು ಚಿತ್ರಮಂದಿರ ಕಾರ್ಮಿಕರಿಗೆ ಎಲ್ಲರಿಗೂ ಒಂದೊಂದು ಗೋಲ್ಡ್ ಕೇಸ್ ವಾಚ್ ಕೊಟ್ಟಿದ್ರು. ನಾವು ನಮ್ಮ ಚಿತ್ರಮಂದಿರ ರಿನಿವೇಷನ್ಗೆ ಬಂದಿರೋ ಮತ್ತು ಎಸ್ ನಾರಾಯಣ್ ಸರ್, ನಾನು ಅವಾಗ ಅವರಿಗೆ ತೋರಿಸ್ದೆ, ಸರ್ ಇದು ನಿಮ್ಮ ಗಿಫ್ಟ್ ನೋಡಿ ನಾನು ಇನ್ನೂ ಇಟ್ಕೊಂಡಿದ್ದೀನಿ ಅಂತ. ಆ ಥರ ಏನಾದರೂ ಇಂಥ ಏನಿದ್ದಾರೆ ಪ್ರೊಡ್ಯೂಸರ್ಗಳು ಒಂದು ಸ್ವಲ್ಪ ಏನಾರ ಕೈಲಾದ ಮಟ್ಟಿಗೆ ಒಂದು ಗಿಫ್ಟು ಕಾರ್ಮಿಕರಿಗೆ ಎಲ್ಲ ಚಿತ್ರಮಂದಿರಕ್ಕೆ ಕೊಟ್ಟರೆ ಒಂದು ನಮಗೂ ಸಂತೋಷ. ಯಾಕೆಂದರೆ ನಾವು ಚಿತ್ರಮಂದಿರ ಕೆಲಸ ಮಾಡಿ ನೀವು ಸಿನಿಮಾದವರೇ ನಾವು ಸಿನಿಮಾದವರೇ ಆದರೂ ಅಲ್ಲ. ಅದರಿಂದ ಎಸ್ ನಾರಾಯಣ್ ಸರ್ ಅವತ್ತು ಒಂದು ದಾರಿ ತೋರಿಸಿದ್ರು. ದಯವಿಟ್ಟು ನೀವು ಕೈಲಾದ ಸಹಾಯ ಮಾಡಿ ಕಾರ್ಮಿಕರಿಗೆ. 2 ಸಿನಿಮಾ ಬಂತು ಈ ವರ್ಷ, ಅಂದ್ರೆ ಮೆಚ್ಕೋಬೇಕು ಅವ್ರದ್ದು. 2 ಸಿನಿಮಾ ಅಂದ್ರೆ ಸೂಪರ್ ಹೌದು ಹೌದು ಹೌದು. ಅಂದ್ರೆ ನಮ್ಮ ಜನರು ಒಳ್ಳೇದಾಗಲಿ, ಅಂದ್ರೆ ಕನ್ನಡ ಇಂಡಸ್ಟ್ರಿ ಬೆಳೀಲಿ, ಪ್ರತಿಯೊಬ್ಬರು. ಇದು ಎಲ್ಲರೂ ಏನು ದರ್ಶನ್ ಅವರು ಇವತ್ತು ಯೋಚನೆ ಮಾಡಿ ಹೇಳಿದ್ರು, ವರ್ಷಕ್ಕೆ 2 ಸಿನಿಮಾ, ಇನ್ನೂ ಒಂದು ಸಿನಿಮಾ ಜಾಸ್ತಿನೇ ಕೊಡಲಿ ದರ್ಶನ್ ಅವರು. ಯಾಕೆಂದರೆ ಕೊಟ್ಟರೆ ಥಿಯೇಟ್ರುಗಳು ಉಳಿತವೆ, ಕಾರ್ಮಿಕರು ಉಳ್ಕೊತಾರೆ. ಇಲ್ಲ ಒಂದೊಂದು 2 ಸಿನಿಮಾ ಮಾಡ್ಕೊಂಡು ಹೋದ್ರೆ ವರ್ಷಕ್ಕೆ ಚಿತ್ರಮಂದಿರಗಳು ಕರ್ನಾಟಕದಲ್ಲಿ ಎಲ್ಲವೇ ಅಂತ ಕನ್ನಡಿ ಹಾಕೊಂಡು ಹುಡುಕ್ಬೇಕಾಗತ್ತೆ. ಸರ್ ನಮ್ಮ ಚಿತ್ರಮಂದಿರದಲ್ಲೇ ಮೊದಲು 1000 ಚಿಲ್ಲರೆ ಇತ್ತು, ಇವಾಗ ನಾವೆಲ್ಲ ಅದನ್ನು ರಿನಿವೇಷನ್ ಮಾಡಿದಾಗ ಕಮ್ಮಿ ಮಾಡಿ ಈಗ 700 ಚಿಲ್ಲರೆ ಇದೆ ಸರ್. ಇವತ್ತಿನ ದಿನ ಮಟ್ಟಿಗೆ ಎಲ್ಲ ಶೋಗಳು ಹೌಸ್ಫುಲ್ ಆಗಿದೆ. 7 ಲಕ್ಷಕ್ಕಿಂತ ಹೆಚ್ಚಿನ ಕಲೆಕ್ಷನ್ ಮಾಡಿ ಇನ್ನೂ ಮುನ್ನುಗ್ತಿದೆ ಅಂತ. ಮುನ್ನುಗ್ತಾ ಇದೆ. ಇನ್ನೂ ಭರವಸೆ ಜಾಸ್ತಿ ಇದೆ ಈ ಸಿನಿಮಾ ಬಗ್ಗೆ. ಹೌದು, ನಮಗೆ ಇನ್ನೂ ಭರವಸೆ ಸೋಮವಾರದ ಮೇಲೆ ಇನ್ನೂ ಹೆಚ್ಚಿನ ರೀತಿ ಜನ ಬರೋ ಸಾಧ್ಯತೆ ಜಾಸ್ತಿ ಇದೆ. ಯಾಕೆಂದರೆ ಈಗಲೇ ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇರೋದ್ರಿಂದ ನಮ್ಮ ಚಿತ್ರಮಂದಿರ ಫ್ಯಾಮಿಲಿ ಆಡಿಯನ್ಸ್ ಬಂತು ಅಂದರೆ ಕುಟುಂಬದವರೆಲ್ಲ ಒಂದೊಂದು ಮನೆಯವರು 10, 15, 20 ಜನ ಬರ್ತಾಯಿದ್ರೆ ನಮಗೊಂದು ಖುಷಿ. ನಮ್ಮ ಚಿತ್ರಮಂದಿರನೂ ಹೆಚ್ಚಿನ ರೀತಿ ಕಲೆಕ್ಷನ್ ಮಾಡ್ತಾ ಇರುತ್ತೆ. ಓಕೆ, ಏನಾದರೂ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್ ಅಂತ ದರ್ಶನ್ ಸರ್ ಅಭಿಮಾನಿಗಳಿಗೆ? ದರ್ಶನ್ ಸರ್ ಅಭಿಮಾನಿಗಳಿಗೆ ನಾನು ಈ ಭಾಗದಲ್ಲಿ ಇರೋದ್ರಿಂದ ಈ ಭಾಗದಲ್ಲಿ ಜಾಸ್ತಿ ಇದ್ದಾರೆ ಅಂತ ಕೇಳ್ಪಟ್ಟೆ. ಹೌದೌದು, ನಾನು ಈ ಭಾಗದಲ್ಲಿ ನಾವು ಇಲ್ಲಿ ಇರೋದ್ರಿಂದ ಕಮಲಾನಗರದಲ್ಲಿ ಕೆಚ್ಚದೆ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಈ ಕಮಲಾನಗರದ ವ್ಯಾಪ್ತಿಯಲ್ಲಿ ಇರೋ ಅಂಥವ್ರು ನಿಜವಾಗ್ಲೂ ನೆನ್ನೆ ಅವರ ಶಕ್ತಿ ಏನು, ಅವರ ಅಭಿಮಾನ ಏನು ಅಂತೇಳಿ ಅವರ ಅನ್ನದಾನ, ಅವರು ಸಂಭ್ರಮ ಮಾಡಿದ್ರಲ್ಲ, ಅದು ತುಂಬ ಸಂತೋಷ ಆಯಿತು. ಅವರು ಮುಂದಿನ ದಿನಗಳಲ್ಲಿ ಅಭಿಮಾನಿಗಳು ಈ ಕಮಲಾನಗರದ ಅಭಿಮಾನಿಗಳು ಏನಿದ್ದಾರೆ ಇನ್ನೂ ಹೆಚ್ಚಿನ ರೀತಿ ಮಾಡ್ಕೊಂಡು ಹೋಗಲಿ, ಎಲ್ಲರಿಗೂ ಖುಷಿ ಪಡಿಸಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.